ಸರ್ ಇವಾಗ ನಿಮ್ಮ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಮೇಲೆ ಒಂದು ರೈಡ್ ಆಗುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ಸ್ ಸ್ಟಕ್ ಮಾಡ್ತಾರೆ. ಆ ಸಂದರ್ಭ ಹೇಗಿತ್ತು ಸರ್? ಇವತ್ತಿಗೆ ಆ ನೋವು ಕಾಡ್ತಾ ಇದೆಯಾ? ನನ್ನನ್ನು ವರ್ಷಕ್ಕೆ 3 ಸಿನಿಮಾ ಮಾಡ್ತಾರೆ. ಮಂಜು ಎಲ್ಲೋ ತತ್ತವ್ರಿ, ಯಾವುದೋ ಬಳ್ಳಾರಿ ದೇಣಿಗಳು ಸಂಬಂಧ ಇದೆ, ಬಳ್ಳಾರಿಗೂ ದುಡ್ಡೆಲ್ಲ ಮೋಸ್ಟ್ಲಿ ಇಲ್ಲಿದೆ ಅಂತ ಅಂದ್ಬಿಟ್ಟು. ಬಳ್ಳಾರಿ ಯಾರು ಗೊತ್ತಿಲ್ಲ, ಜನಾರೆಡ್ಡಿ ಗೊತ್ತಿಲ್ಲ, ಇವ್ರು ಯಾರು ನಮ್ಗೆ ಗೊತ್ತಿಲ್ಲ. ಯಾರೋ ಹೇಳಿ ಮಾಹಿತಿ ಕೊಟ್ಟು ಸುಮ್ಮನೆ ಊಹಾಪೋಹ ಕೊಟ್ಟು ಮಾಹಿತಿ ಕೊಟ್ಟು ನಮ್ಮ ರೇಡ್ ಮಾಡಿಸಿ ನಮಗೆಲ್ಲ ತೊಂದರೆ ಕೊಟ್ಟರು. ಆದರೆ ಏನೂ ಆಗಲ್ಲ. ಆಮೇಲೆ ಇವತ್ತಿನ ಕಾನೂನು ಮುಂದಕ್ಕೆ ನಿಜವಾಗ್ಲೂ ನಾವು ಕರೆಕ್ಟಾಗಿ ಕಾನೂನು ಪಾಲನೆ ಮಾಡಿಬಿಟ್ರೆ ಯಾರು ಹೆದರ್ಬೇಕು. ನಮ್ಗೆ ಗೊತ್ತಿಲ್ಲ ಮೇಡಮ್, ಅಷ್ಟೇ. ನಮ್ಮ ಲೆಕ್ಕ ಗೊತ್ತಿರಲ್ಲ, ಟ್ಯಾಕ್ಸ್ ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಅದು ಬಿಟ್ಟು ಮಾಡಿಬಿಟ್ರೆ ಅದರಿಂದ ನಾವು ಭಯ ಬೀಳೋಕೆ ಹೊರತು ಇವತ್ತಿನ ಭಯ ಬೀಳೋಂತ ಏನಿಲ್ಲ. ಇವತ್ತಿನ ಎಲ್ಲ ಕ್ಲೀನ್, ಎದುರಿಗೆ ಪುಸ್ತಕ ತಿರ್ದಂಗೆ ಇರ್ತಾರೆ. ತುಂಬ ನಮಗೆ ತೊಂದರೆ ಕೊಟ್ಟರು ಚಿತ್ರರಂಗದಲ್ಲಿ. ಕೆ ಮಂಜು ವಿಷ್ಣುವರ್ಧನ್ ಫ್ಯಾನು, ವಿಷ್ಣುವರ್ಧನ್ ಭಕ್ತ, ಅವನು ಚಿತ್ರರಂಗದ ಓಡಿಸ್ಬೇಕು, ಅವನೇನೇನು ಮಾಡಬೇಕು, ಏನೇನು ತಂದು ಎಷ್ಟು ತೊಂದರೆ ಕೊಟ್ಟು ಗೊತ್ತಾ ಚಿತ್ರರಂಗದಲ್ಲಿ. ಯಾರೇನು ಕೊಟ್ಟರು ಏನೂ ಆಗಲ್ಲ. ಆದರೆ ಹಣೆ ಬರ ಚೆನ್ನಾಗಿರ್ಬೇಕು. ನಮ್ಮ ಹಣೆ ಬರ ಚೆನ್ನಾಗಿ. ಸರ್ ನಿಮ್ಮ ಜೀವನದಲ್ಲಿ ಇಷ್ಟು ವರ್ಷದ ಸಿನಿಮಾ ಜರ್ನಿಯಲ್ಲಿ ಸಿನಿಮಾ ಸಾವಾಸವೇ ಬೇಡ ಅಂತ ಅನ್ಸಿದ್ಯಾವಾಗ ಅಂತ? ಸಿನಿಮಾ ಸಾಹಸ ಬೇಡ ಅಂದಾಗ ಅಂದ್ಕೊಂಡಿಲ್ಲ ಬಿಡಿ. ವಿಜಯ್ ಒಂದು ಸತಿ ಯಾವುದೋ ವಿಷಯದಲ್ಲಿ ಹೇಳ್ದ, ನಮ್ಮ ದುನಿಯಾ ವಿಜಯ್ ಪಾಪ ಚಿತ್ರರಂಗದೆಲ್ಲ ಮಾಡ್ತೀವಿ, ಕೆಲವು ಡಿಸ್ಟ್ರಿಬ್ಯೂಟ್ರು ಹಿಂಗೆಲ್ಲ ಮಾಡ್ಬಿಡ್ತಾರೆ, ಹಾಳು ಮಾಡಿಬಿಡ್ತಾರೆ, ಬೇಡಪ್ಪ ಅನ್ನಿಸ್ಬಿಡ್ತದೆ ಅಂತ. ಆ ಥರ ಕೆಲವು ಪಿಕ್ಚರ್ಗಳು ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಕೆಲವು ನೋವಾಗಿರ್ತದೆ. ಇಷ್ಟೆಲ್ಲ ಕಷ್ಟಪಟ್ಟು ದುಡ್ಡು ನಮಗೇನು ಸಿಗಲ್ವಲ್ಲ ಅಂತ ಆ ಥರ ಕೆಲವು ಟೈಮ್ ಆಗಿದೆ ಅಂದ್ಕೊಂಡಿದ್ದೀನಿ. ಸರ್ ಜೀವನದಲ್ಲಿ ಯಾವತ್ತಾದ್ರೂ ಡಿಪ್ರೆಷನ್ಗೆ ಹೋಗಿದ್ದಿದ್ಯಾ ಮಂಜು ಸರ್? ಹುಟ್ಟಿದ್ದೇ ಡಿಪ್ರೆಷನ್ಗೆ ಯಾಕೆ ಹೋಗಬೇಕು? ಹುಟ್ಟಿರೋದು ಡಿಪ್ರೆಷನ್, ಅದ್ರ ಮೇಲೆ ಡಿಪ್ರೆಷನ್ ಅದಕ್ಕಿಂತ ಕೊನೆಗಾಲ ಇಲ್ಲ. ನಾವು ಡಿಪ್ರೆಷನ್ಗೆ ಹೋಗೋಕ್ಕಿಲ್ಲ ತಲೆ. ಆಮೇಲೆ ಏನೋ ನಮ್ಮ ಮೈಂಡಿಗೆ ಕಿತ್ತಾಕ್ಬಿಡ್ತೀನಿ. ನನ್ನ ಮಂಡ್ಯಧೈರ್ಯ ಜಾಸ್ತಿ. ಆಮೇಲೆ ಕೇರೆ ಮಾಡ ಡೇರ್ ಆ್ಯಂಡ್ ಡೆವಿಲ್. ಏನು ತಂದಿದ್ದೀವಿ, ಏನು ತೊಗೊಂಡೋಗ್ತೀವಿ.